ನಮಸ್ಕಾರ ಸುವರ್ಣ ವೀಕ್ಷಕರಿಗೆಲ್ಲ ಮೈಯಾಸ್ ಮನೆ ಅಡಿಗೆ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈಗಾಗಲೇ ನಾನು ನಿಮಗೆ ಚಿರಪರಿಚಿತಳು ನಾನು ನಂದಿನಿ ನಿಮ್ಮ ನಂದಿನಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಜೊತೆ ಪ್ರತಿದಿನ ನಮ್ಮ ಶೆಫ್ ಪ್ರತಿಮಾ ಅವರು ಇರ್ತಾರೆ ಸೊ ನಾನು ಹೊಸದಾಗಿ ಹೇಳುವಂಥದ್ದು ಏನೂ ಇಲ್ಲ ಅವ್ರ ಬಗ್ಗೆನೂ ಈಗಾಗಲೇ ನೀವಷ್ಟು ನೋಡೇ ನಿಮಗೆ ಸಾಕಷ್ಟು ತಿಳಿದಿರುತ್ತೆ ಸೊ ಕಾರ್ಯಕ್ರಮ ತಡ ಮಾಡದೆ ಶುರು ಮಾಡಿಬಿಡೋಣ ಅಲ್ವಾ ಸೊ ಲೆಟ್ಸ್ ವೆಲ್ಕಮ್ ಪ್ರತಿಮಾ ಅಡಿಗ ಹಾಯ್ ಹಾಯ್ ಹೇಗಿದ್ಯಾ ಸೂಪರ್ ಹೇಳ್ಬೇಕಪ್ಪ ಏನ್ ಸಮಾಚಾರ ಆಯ್ತಾ ಕಾಫಿ ತಿಂಡಿ ಎಲ್ಲ ಮನೇಲೆಲ್ಲ ಮಾಡಿಟ್ಬಿಟ್ಟು ಬಂದ್ರಾ ಮತ್ತೆ ಇಲ್ಲ ನನ್ನ ಮಕ್ಳು ಬಿಡ್ಬೇಕಲ್ಲ ಅದೇ ಮತ್ತೆ ಅಲ್ಲಿ ಹೋಗಿ ಮಾಡ್ತೀಯ ಇಲ್ಲಿ ಬಂದು ಮಾಡೋಕ್ಕಾಗಲ್ವಾ ಅಂತ ಹೇಳ್ತಾರಲ್ವಾ ಅದು ಮಾಮೂಲಿ ಡೈಲಾಗ್ ಸೊ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಡಿಫ್ರೆಂಟ್ ಆಗಿ ಇವತ್ತು ನಮ್ಮ ಆಡಿಯನ್ಸ್ಗೆ ಇವತ್ತು ಸ್ವಲ್ಪ ಖುಷಿಯಾಗಿರೋದ್ರಿಂದ ಎರಡು ಸ್ವೀಟ್ ಹೇಳ್ಕೊಟ್ಬಿಡ್ತೀನಿ ನಿಮಗೆ ಎರಡು ಸ್ವೀಟ್ಸಾ ಸೂಪರ್ ನನಗೆ ಇಷ್ಟ ಓ ಎಸ್ ಡೆಫಿನೆಟ್ಲಿ ಓಕೆ ವೆರಿ ಸಿಂಪಲ್ ಫಸ್ಟ್ ರೆಸಿಪಿನಾ ಇದು ಹೌದು ಏನಪ್ಪ ಇವತ್ತು ಫಸ್ಟ್ ರೆಸಿಪಿ ಡೆಸಿಕೇಟೆಡ್ ಕೊಕೊನಟ್ ಲಡ್ಡು ಡೆಸಿಕೇಟೆಡ್ ಕೋಕೋನಟ್ ಲಡ್ಡು ವಾಟ್ ಯಾ ಬೇರೆ ಬೇರೆ ಹೆಸರುಗಳು ಬೇರೆ ಇಟ್ಬಿಡ್ತೀರಾ ಓಕೆ ಸೂಪರ್ ಓಕೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಡೆಸಿಕೇಟೆಡ್ ಕೊಕೊನಟ್ ಫೈನ್ ಸಕ್ಕರೆ ಓಕೆ ಗೋಡಂಬಿ ಚೆರಿ ತುಪ್ಪ ವೆನಿಲಾ ಎಸೆನ್ಸ್ ಹಾ ಕಂಡೆನ್ಸ್ಡ್ ಮಿಲ್ಕ್ ಹೇ ಸೂಪರ್ ಮಾಡೋಣ ಓ ಎಸ್ ಪ್ರೊಸೀಜರ್ ಮಾಡ್ಬಿಡೋಣ ಓ ಇಂಗ್ರೀಡಿಯೆಂಟ್ಸ್ ಏನೋ ಕಮ್ಮಿ ಇದೆ ನಾವು ಸ್ವಲ್ಪ ಮಾತೊಂದು ಕಮ್ಮಿ ಆಡಿದ್ರೆ ಅಡುಗೆ ಬೇಗ ಆಗುತ್ತೆ ಕರೆಕ್ಟು ಮೊದಲಿಗೆ ದೀಪ ಬೆಳಗ್ಸೋದು ನಮ್ಮ ಇಂಗ್ರೀಡಿಯೆಂಟ್ಸ್ ಕೊಟ್ವಿ ಇದೊಂದು ಬೇಕೇ ಅದು ಬೇಕೇ ಬೇಕು ಓಕೆ ಈಗ ಒಂದು ಬಟ್ಲು ಡೆಸಿಕೇಟೆಡ್ ಕೊಕೊನಟ್ಗೆ ಅರ್ಧ ಬಟ್ಲಾಗಷ್ಟು ಸಕ್ಕರೆ ಓಕೆ ಸರಿ ಯಾಕಂದ್ರೆ ಸಕ್ಕರೆ ಸ್ವಲ್ಪ ಜಾಸ್ತಿ ಆದ್ರೂ ತಿನ್ನಕ್ಕಾಗೋದಿಲ್ಲ ಹೌದು ಹದವಾಗಿರ್ಬೇಕು ಪ್ಲಸ್ ಕಂಡೆನ್ಸ್ಡ್ ಮಿಲ್ಕ್ ಅಲ್ಲಿ ಸಕ್ಕರೆ ಅಂಶ ಇರೋದು ಈಗ ಅರ್ಧ ಬಟ್ಲಾಗಷ್ಟು ಸಕ್ಕರೆ ಸ್ವಲ್ಪ ನೀರು ಹಾಕಮ್ಮ ಇದು ಪಕ್ಕ ಮಾಡ್ಕೋಬೇಕಾ ಸ್ವಲ್ಪ ಮುಳುಗಷ್ಟಾದ್ರೆ ಸಾಕು 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 ಓಕೆ ಓಕೆ ಅದು ಚೆನ್ನಾಗಿ ಕುದಿಬೇಕು ಇದು ಚೆನ್ನಾಗಿ ಕುದ್ರೆ ಪಾಕ ಎಳೆ ತಂತಿ ಪಾಕ ಇದೆಯಲ್ಲ ಸೇಮ್ ಓಕೆ ಇದು ಎಳೆ ಪಾಕ ಬಂದ್ಮೇಲೆ ಡೆಸಿಕೇಟೆಡ್ ಕೊಕೊನಟ್ ಎಸೆನ್ಸ್ ಕಂಡೆನ್ಸ್ಡ್ ಮಿಲ್ಕ್ ಎಲ್ಲ ಹಾಕೋದು ಮುಗ್ಚೋದು ಉಂಡೆ ಕಟ್ಬಿಟ್ಟು ಕೊಡೋದು ಯಾಕೆ ನೀವು ಡೆಸಿಕೇಟೆಡ್ ಕೋಕೋನಟ್ ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದ್ರೆ ಒರಿಜಿನಲ್ ಕಾಯಿ ತುರಿ ಅಥವಾ ಅಂದ್ರೆ ಒರಿಜಿನಲ್ ಅಂದ್ರೆ ಫ್ರೆಶ್ ಆಗಿರೋ ಕಾಯಿ ತುರಿ ಅಥವಾ ಕೊಬ್ಬರಿ ಯೂಸ್ ಮಾಡೋಕ್ಕಾಗಲ್ವಾ ಕಾಯಿ ತುರಿಯಲ್ಲಾದ್ರೆ ನಾವು ಕೊಬ್ಬರಿ ಮಿಠಾಯಿ ತರ ಮಾಡ್ತೀವಿ ಹೌದು ಕಂಡೆನ್ಸ್ಡ್ ಮಿಲ್ಕ್ ಯೂಸ್ ಮಾಡಲ್ಲ ಹೌದು ಹೌದು ಇದಾದ್ರೆ ಒಣ ಕೊಬ್ಬರಿಯಲ್ಲಿ ಇದ್ರೊಳಗೆ ಎಲ್ಲ ಜಿಡ್ಡಿನಂಶ ತೆಗೆದು ಬಿಟ್ಟಿರ್ತಾರೆ ಆಯ್ತರಿ ಜಿಡ್ಡಿನಂಶ ತೆಗೆದಿರ್ತೀವಿ ಸೊ ಇದೊಂಚೂರು ಜಿಡ್ಡು ಹಾಕ್ತಿವಿ ಅಷ್ಟೇ ಓಕೆ ಇದಾದ್ರೆ ಬಟ್ ಟೇಸ್ಟ್ ಡಿಫರೆನ್ಸ್ ಇರುತ್ತೆ ಅಲ್ವಾ ಟೇಸ್ಟ್ ಎಂಟೈರ್ಲಿ ಡಿಫ್ರೆಂಟ್ ಇರುತ್ತೆ ಕೊಬ್ಬರಿ ಮಿಠಾಯಿಗೂ ಇದಕ್ಕೂ ಎಂಟೈರ್ಲಿ ಡಿಫ್ರೆಂಟ್ ಇರುತ್ತೆ ಓಕೆ 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 ಸೂಪರ್ ಆಮೇಲೆ ಕೊಬ್ಬರಿ ಮಿಠಾಯಿಗೆ ನಾವು ಏಲಕ್ಕಿ ಪುಡಿ ಉಪಯೋಗಿಸ್ತೀವಿ ಇದ್ರೊಳಗೆ ವೆನಿಲಾ ಎಸೆನ್ಸ್ ಉಪಯೋಗಿಸ್ತೀವಿ ಓಕೆ ಡಿಫರೆನ್ಸ್ ಇದೆ ಸಾಕಷ್ಟು ಹೌದು ಸಾಕಷ್ಟು ಡಿಫ್ರೆನ್ಸ್ ಇರುತ್ತೆ ಮತ್ತೆ ಇದಕ್ಕೆ ಬೇಕಾದ್ರೆ ನಾವು ದ್ರಾಕ್ಷಿ ಹಾಕೋಬಹುದು ಗೋಡಂಬಿ ಬಾದಾಮಿ ನಮ್ಮ ಆಪ್ಷನಲ್ ಓಕೆ ನಿಮ್ಮ ಯಥಾನ್ ಶಕ್ತಿ ಓಕೆ ನಿಂಗೊಂದು ಟಿಪ್ ಹೇಳ್ತೀನಿ ಇವತ್ತಿನ ಟಿಪ್ ಹೇಳ್ತೀನಿ ಬರ್ಕೊಳ್ಳಿ ಎಲ್ಲ ಬೇಗ ಬರ್ಕೊಳ್ಳಿ ಈಗ ತುಂಬಾ ಹೀಟ್ ಆಗ್ಬಿಟ್ಟು ಬಾಯಿ ಹುಣ್ಣಾಗಿರುತ್ತೆ ಆಗಿದೆ ನಂಗೀಗ ಹೀಗಾಗಿದ್ಯಾ ದಪ್ಪ ಹುಣ್ಣಾಗಿದೆ ಅವಳಿಗೆ ಅವಾಗ ಈ ಕಾಸಿ ಸೊಪ್ಪು ಅಂತ ಬರುತ್ತೆ ಕಾಸಿ ಸೊಪ್ಪು ಅಂತ ಬರುತ್ತೆ ಕಾಸಿ ಸೊಪ್ಪು ಹೌದು ಅದಿಲ್ವಾ ಬಸ್ಲೆ ಸೊಪ್ಪು ಗೊತ್ತಾ ಬಸ್ಲೆ ಸೊಪ್ಪು ಗೊತ್ತಾ ಬಸ್ಲೆ ಸೊಪ್ಪನ್ನ ಹಸಿ ಬಸ್ಲೆ ಸೊಪ್ಪು ಜಗದ್ರೆ ಆ ರಸ ನುಂಗಿದ್ರೆ ಹುಣ್ಣು ಹೋಗುತ್ತೆ ತಂಪದು ಫಸ್ಟ್ ಆಫ್ ಆಲ್ ಆಮೇಲೆ ಇಲ್ಲ ಅಂದ್ರೆ ತಂಬುಳಿ ಮಾಡ್ಕೋಬೇಕು ತಂಬುಳಿ ಅಂತಂದ್ರೆ ಅದು ಊಟಕ್ಕೆ ಹಾಕೊಂಡು ನ್ಯಾಚುರಲ್ ಆಗಿ ತಿಂದ್ರು ಅದು ಕಡಿಮೆ ಆಗುತ್ತೆ ತುಂಬಾ ಇಷ್ಟ ನನಗೆ ದೊಡ್ಡ ಪತ್ರೆ ತಂಬುಳಿ ಅದೆಲ್ಲ ತುಂಬಾ ಒಳ್ಳೇದು ಆಕ್ಚುಲ್ ಆಗಿ ಸೊ ಮಕ್ಕಳಿಗೆ ಹುಣ್ಣಾದಾಗ ತಿನ್ನೋದಿಲ್ಲಲ್ಲ ಬಟ್ ಟೇಸ್ಟ್ ಹೆಂಗಿರುತ್ತೆ ಅದು ಯಾವುದು ಆ ಸೊಪ್ಪು ನೀವು ಹೇಳಿದ್ರಲ್ಲ ಕಾಸಿ ಸೊಪ್ಪು ಅದು ತಂಬಳಿನೇ ಮಾಡೋದು ಅದ್ರೊಳಗೂ ತಂಬಳಿ ಓಕೆ ಅಂದ್ರೆ ಹಸಿಯಾಗಿ ಜಗ್ಗಿಯಕ್ಕೇನ್ ಖಾರ ಇಲ್ಲ ಅದನ್ನ ತಂಬಳಿ ಮಾಡ್ಕೋಬೇಕು ಕಾಸಿ ಸೊಪ್ಪುನ ಸಣ್ಣ ಸಣ್ಣ ಪರ್ಪಲ್ ಬೀಜ ಸಿಗತ್ತೆ ಅದ್ರಲ್ಲಿ ಪರ್ಪಲ್ ಬೀಜ ಇರುತ್ತೆ ಅದು ಸೊಪ್ಪಿನವ್ರ ಹತ್ರ ಕೇಳಿದ್ರೆ ಅವ್ರಿಗೆ ಗೊತ್ತಾಗತ್ತೆ ಅಂದ್ರೆ ಎಲ್ಲಾ ಕಡೆ ಸಿಗುತ್ತಾ ಇದೆ ಎಲ್ಲಾ ಕಡೆ ಸಿಗತ್ತದು ಓಕೆ ಇದಕ್ಕೆ ಬೇರೆ ಏನಾದ್ರೂ ಹೆಸರಿದ್ಯಾ ಕಾಸಿ ಸೊಪ್ಪು ಅಂದ್ರೆ ಕಾಸಿ ಸೊಪ್ಪು ಅಂತಾನೆ ಹೇಳ್ತಾರೆ ಇಲ್ಲ ಅಂದ್ರೆ ಬಸ್ಲೆ ಸೊಪ್ಪು ಈಗ ಪಾಕ ಬಂದಿದೆ ನೋಡಿ ಇದು ಓಕೆ ಓ ಸೂಪರ್ ನಮ್ಮ ಹದಕ್ಕೆ ಬಂತು ಹಿಂಗ ಅಷ್ಟೇ ಓಕೆ ಈಗ ಡೆಸಿಕೇಟೆಡ್ ಕೊಕೊನಟ್ ಓಕೆ ಒಂದು ಬಟ್ಲಾಗಷ್ಟು ಡೆಸಿಕೇಟೆಡ್ ಕೊಕೊನಟ್ ಮತ್ತೆ ಕಂಡೆನ್ಸ್ಡ್ ಮಿಲ್ಕ್ ಓಕೆ ಎಲ್ಲ ಒಟ್ಟಿಗೆ ಪಾಕ ತುಂಬಾ ಸಿಂಪಲ್ ನಾ ಹೇಳಿಲ್ವಾ ನಂಗೊಂದು ಸ್ಪೂನ್ ಕೊಡು ಹಾಗೆ
ಇದು ತುಂಬಾ ಬೇಗನೆ ದಿಢೀರಂತ ಮಾಡುವಂತ ಸಿಹಿ ತಿಂಡಿ. ಎಲ್ಲಲ್ಲಿ ಸಲ ಯಾರು ಮನೆಗೆ ಬರ್ತಾರೆ ಅಂದಾಗ ಎಲೆ ಕೊನೆಗೆ ಪಾಯಸ ಅಥವಾ ಅದ್ ಮಾಡೋದ್ರ ಬದಲು ಇಷ್ಟ ನನ್ಗೆ ಅದನ್ನು, ಬಟ್ ಅದ್ ಮಾಡೋದ್ರ ಬದಲು ಪಾಪ ಬಂದವ್ರಿಗೂ ಒಂಥರ ಡಿಫ್ರೆಂಟ್ ಆಗಿ. ಹೌದು. ಇಲ್ಲಾಂದ್ರೆ ಯಾರ್ದಾರ ಒಬ್ರು ಮನೆಗೆ ಬರ್ಬೇಕು ಅಂದ್ರೆ ಇವ್ರ ಮನೆಗೆ ಊಟಕ್ಕೆ ಹೋಗೋಣಪ್ಪ, ಗ್ಯಾರಂಟಿ ಇಷ್ಟು ರೆಡಿ ಇರುತ್ತೆ ಅಂಥವ್ರು ಮಾಡ್ಬೇಕು ನೋಡಿ ಸರ್ಪ್ರೈಸ್ ಆಗಿ ಈ ತರದ್ದೆಲ್ಲ ಕಳೆದೋಗ್ಬಿಡ್ತಾರೆ. ಹೇಳ್ತಾನೆ ಇದೀನಿ, ಸರ್ಪ್ರೈಸ್ ಕೊಡ್ತೇನೆ. ನೋಡೋಣ, ಫಸ್ಟ್ ಅಡ್ರೆಸ್ ತಗೊಳ್ಳಿ, ನಾನು ಕೊಡ್ತೀನಿ. ವೆನಿಲಾ ಎಸೆನ್ಸ್. ಓಕೆ ಓಕೆ. ಆಮೇಲೆ 1 ಚಮಚ ತುಪ್ಪ. ಓಕೆ. ಅದು ಪರಿಮಳಕ್ಕೋಸ್ಕರ. ಯೂಶಲಿ ನಾವು ಏಲಕ್ಕಿ ಹಾಕ್ತಿವಿ, ಬಟ್ ಇದಕ್ಕೆ ಹಾಕಲ್ಲ, ಎಸೆನ್ಸ್ ಹಾಕ್ತಿವಿ. ಓಕೆ. ಗೋಡಂಬಿ ಏನ್ ಹುರ್ಕೊಳ್ಳೋದು ಬೇಡ, ಹಸಿ ಗೋಡಂಬಿ. ಓಕೆ. ಹಾಗೆ ಹಾಕೋಣ, ಬೇಕಾದ್ರೆ ಹುರ್ಕೋಬಹುದು, ನಿಮ್ಮ ಆಪ್ಷನಲ್ಸ್. ಓಕೆ. ಈಗ ಗ್ಯಾಸ್ ಆಫ್ ಮಾಡ್ಬಿಡೋಣ. ಅಷ್ಟೇ ಆಗೋಯ್ತಾ? ಅಷ್ಟೇ, ಇನ್ನೇನು ಇಲ್ಲ ಇದರಲ್ಲಿ. ಈಗ ಉಂಡೆ ಕಟ್ಟೋಣ. ಸ್ವಲ್ಪ ತಣ್ಣಗಾಗ್ಲಿ ಇರಿ, ಅಷ್ಟ್ರಲ್ಲಿ ಒಂದು ಬ್ರೇಕ್ ತಗೊಂಡ್ಬಂದ್ಬಿಡೋಣ. ಶ್ಯೂರ್. ವೀಕ್ಷಕರೇ, ಇದು ಸ್ವಲ್ಪ ತಣ್ಣಗಾಗೋ ತನಕ ನಾವು ಒಂದು ಚಿಕ್ಕ ವಿರಾಮ ತಗೊಂಡಿರ್ತೀವಿ. ಪಾಪ ಇವಾಗಲೇ ಉಂಡೆ ಕಟ್ಟಕ್ಕೆ ಹೋದ್ರೆ ನಮ್ಮ ಪ್ರತಿಮಾ ಅವರ ಮುದ್ದಾದ ಕೈ ಸುಟ್ಟು ಹೋಗುತ್ತೆ. ಸೊ ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್ ಇನ್ ಮಯಾಸ್ ಮನೆ ಅಡಿಗೆ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ. ವಿರಾಮದ ನಂತರ ವೆಲ್ಕಮ್ ಬ್ಯಾಕ್ ಟು ಮಯಾಸ್ ಮನೆ ಅಡಿಗೆ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ. ಆಹಾ, ಉಂಡೆ ಕಟ್ತಾ ಇದಾರೆ, ಬಿಸಿ ಆಗಿದೆ ಅನ್ಸುತ್ತೆ. ಬೇಕಾ? ತಡಿ, ಕೊಡ್ತೀನಿ. ಇದು ಅಲಂಕಾರ ಮಾಡಿ ಚೆರಿ ಹಾಕಿ ಗಾರ್ನಿಶ್ ಮಾಡ್ತಾ ಇದ್ದಾರೆ. ಎಷ್ಟು ಸ್ವೀಟ್ ಆಗಿ ಕಾಣ್ತದೆ. ಅಯ್ಯೋ, ಫೈನಲ್ ಟಚ್ ಆಯ್ತು. ಬಿಸಿ ಬಿಸಿ ಆಗಿರುವ ಡೆಸಿಕೇಟೆಡ್ ಕೊಕೊನಟ್ ಲಡ್ಡು ತಯಾರಾಗಿದೆ. ಬಿಸಿ ಬಿಸಿಯಾದ ಮುದ್ದು ಮುದ್ದಾಗಿ ಗುಂಡು ಗುಂಡಾದ ಡೆಸಿಕೇಟೆಡ್ ಲಡ್ಡು. 2 ಡೆಸಿಕೇಟೆಡ್ ಇಲ್ಲಿ ನಾವು ಹಿಂಗೆ ಬಾಯ್ ಹಾಕೊಂಡ್ಬಿಡ್ಲಾ? ನಂಗೆ ಒಂಥರ ಬೆಂಗಾಲಿ ಸ್ವೀಟ್ ತರ ಕಾಣ್ತಿದೆ ತಾನೆ. ಫಸ್ಟ್ ಚೆರಿ ತಿಂದ್ಬಿಡ್ತೀನಿ. ಓಕೆ. ಹೇಗಿದೆ? ಏನು ಸುತ್ತಾ ಇದೀಯಾ? ಬ್ರಹ್ಮಾಂಡ ಸುತ್ತದಂಗೆ ಸುತ್ತಾ ಇದೀಯಾ? ಆಹಾ, ಚೆನ್ನಾಗಿದ್ಯಾ? ಓ ಸೂಪರ್ ಆದ. ನನಗೇನು ಗೊತ್ತಾ, ಈ ಫುಡ್ ಲವರ್ಸ್ ಇರ್ತಾರಲ್ಲ ಅಂಥವ್ರಿಗೆ ಮಾಡ್ಕೊಡಕ್ಕೆ ನಂಗೆ ಭಾಳ ಖುಷಿ. ಹೌದು, ಅವ್ರು ಎಂಜಾಯ್ ಮಾಡ್ತಾ ಇದ್ರೆ ಯಾರೇ ಆಗಿರಲಿ ಅವ್ರು ಎಂಜಾಯ್ ಮಾಡ್ತಾರೆ, ಮಾಡ್ಕೊಡಕ್ಕೆ ನಿಜವಾಡ ಖುಷಿ ಆಗುತ್ತೆ. ಈಗ ನೀನು ತಿಂದ್ರು ನಾನು ತಿಂದಷ್ಟು ಖುಷಿ ಆಗ್ತದೆ. ಚೆನ್ನಾಗಿದೆ ಅಲ್ವಾ? ಸೂಪರ್ ಆದ. ಬೇಗ ಪಾಪ ನಮ್ಮ ವೀಕ್ಷಕರಿಗೆ ಮತ್ತೊಂದ್ಸಲ ಒಂದು ರೀಕ್ಯಾಪ್ ಹಾಕ್ಬಿಡೋಣವಾ ಇದು ಹೇಗೆ ಮಾಡೋದು ಅಂತ. ಡೆಸಿಕೇಟೆಡ್ ಕೋಕೋನಟ್ ಲಡ್ಡು ಮಾಡುವ ವಿಧಾನ: ಒಂದು ಬಾಣಲೆಗೆ ಸಕ್ಕರೆ ಹಾಗೂ ಸ್ವಲ್ಪ ನೀರನ್ನು ಹಾಕಿ ನೂಲು ಪಾಕ ಬರುವವರೆಗೂ ಕುದಿಯಲು ಬಿಡಬೇಕು. ನಂತರ ಡೆಸಿಕೇಟೆಡ್ ಕೋಕೋನಟ್, ಕಂಡೆನ್ಸ್ಡ್ ಮಿಲ್ಕ್, ವೆನಿಲಾ ಎಸೆನ್ಸ್, ಗೋಡಂಬಿ ಹಾಗೂ ಸ್ವಲ್ಪ ತುಪ್ಪವನ್ನು ಹಾಕಿ ಚೆನ್ನಾಗಿ ಮೊಗಚಬೇಕು. ನಂತರ ತಣ್ಣಗಾದ ಮೇಲೆ ಉಂಡೆಗಳನ್ನು ಮಾಡಿ ಚೆರ್ರಿಯಿಂದ ಅಲಂಕರಿಸಿದರೆ ಡೆಸಿಕೇಟೆಡ್ ಕೋಕೋನಟ್ ಲಡ್ಡು ಸವಿಯಲು ಸಿದ್ಧ. ಒಳ್ಳೆ ಸ್ವೀಟ್ ಆಯ್ತು. ಬಟ್ ಇವತ್ತು ನೆಕ್ಸ್ಟ್ ಡಿಶ್ ಸ್ವೀಟೇ ಅಲ್ವಾ? ಅದು ಇನ್ನೊಂಥರ ಡೆಸರ್ಟ್, ಕೋಲ್ಡ್ ಡೆಸರ್ಟ್. ಓಕೆ ಓಕೆ, ಏನು ಅಂತ ಹೇಳ್ಬಿಡಿ, ಏನೇನು ಬೇಕು ಅಂತ ಹೇಳ್ಬಿಡಿ. ಅದು ಮ್ಯಾಂಗೋ ಡಿಲೈಟ್. ಥ್ಯಾಂಕ್ ಯು. ಸೊ ಎಲ್ಲಾರ್ಗೂ ಇಷ್ಟ ಆಗತ್ತೆ. ಏನಂದ್ರೆ ಮಾವಿನ ಹಣ್ಣು ಹಾಗೆ ತಿಂತೀವಿ, ಪಾಯಸ ಮಾಡ್ಕೊಳ್ತೀವಿ. ಪಾಯಸ ಮಾಡ್ತೀವಾ? ರಸಾಯನ, ನಾವು ರಸಾಯನ ಅಂತೀವಿ. ಸರಿ, ರಸಾಯನ ಮಾಡ್ತೀವಿ, ಐಸ್ ಕ್ರೀಮ್ ತಿಂದಿರ್ತೀವಿ. ಸೊ ದಿಸ್ ರಸಾಯನ. ಆಮೇಲೆ ಅದೇನೋ ಇನ್ನೊಂದೇನೋ ಅಂತಾರೆ, ಪೂರಿಗೆಲ್ಲ ನೆಂಚ್ಕೊಳಕ್ಕೆ ಸೀಕರಣೆ ಮಾಡ್ತೀವಿ. ನೀವು ಸೀಕರಣೆ ಅಂತೀನ, ನಾವು ರಸಾಯನ ಅಂತೀವಿ. ಓನ್ಲಿ ಡಿಫ್ರೆನ್ಸ್. ಓಕೆ ಓಕೆ, ಆ ತರ ಮಾಡಿ ಅದ್ ಮಾತ್ರ ಮಾಡ್ಕೊಂಡು ತಿಂತೀವಿ. ಇದು ಬ್ರೆಡ್ ಅಲ್ಲಿ ಮಾಡುವಂಥದ್ದು. ಬ್ರೆಡ್ಡಾ? ಎಕ್ಸಾಕ್ಟ್ಲಿ. ಬ್ರೆಡ್ ಅಂಡ್ ಮಾವಿನ ಹಣ್ಣಿನ ಕಾಂಬಿನೇಷನ್ ಎಂಟೈರ್ಲಿ ಡಿಫ್ರೆಂಟ್ ಕಾಂಬಿನೇಷನ್. ಶುರು ಹಚ್ಕೊಳ್ಳಿ ಮತ್ತೆ. ಓಕೆ, ಇಂಗ್ರೀಡಿಯೆಂಟ್ಸ್ ಹೇಳ. ಶೂರ್. ಮಾವಿನ ಹಣ್ಣಿನ ಪ್ಯೂರಿ, ಓಕೆ, ಬ್ರೆಡ್, ಬೆಣ್ಣೆ, ಕ್ರೀಮ್, ಸಕ್ಕರೆ, ಸ್ಯಾಫ್ರಾನ್, ಕಂಡೆನ್ಸ್ಡ್ ಮಿಲ್ಕ್, ಚೆರಿ. ಈಗ ಇದಕ್ಕೆ ಕ್ರೀಮ್ ಬಳಕೆ ಮಾಡ್ತಾ ಇದೀವಿ. ಓಕೆ, ಅಂದ್ರೆ ತುಂಬಾ ಫ್ಯಾಟ್ ಇರೋ ಅಂಥದ್ದಲ್ಲ. ಸ್ಲಿಮ್ಡ್ ಫ್ರೆಶ್ ಕ್ರೀಮಾ? ಫ್ರೆಶ್ ಕ್ರೀಮ್. ಓಕೆ, ಈಗ ಮೊದಲಿಗೆ ಏನು ಮಾಡೋಣ, ಪ್ಯೂರ್ ಇದು ಮಾವಿನ ಹಣ್ಣು. ಓಕೆ, ಸ್ಪೂನ್ಗಳು. ಸ್ವಲ್ಪ ಹುಳಿ ಇದ್ರೆ
ಸಕ್ಕರೆ ಹಾಕೋಬಹುದು ಅಷ್ಟೇ, ಪರವಾಗಿಲ್ಲ. ಅಂಡ್ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ವೆರೈಟಿ ಆಫ್ ಮಾವಿನ ಹಣ್ಣಲ್ಲಿ ಮಾಡಿದ್ರೆ ಯಾವ್ದಾದ್ರು ತಗೋಬಹುದು. ಹೌದಾ? ಇವಾಗ ನೀಲಂ ಬರ್ತಾ ಇರೋದ್ರಿಂದ ನೀಲಂ ಬಳಕೆ ಮಾಡಬಹುದು. ಓಕೆ. ಸಕ್ಕರೆ ಸ್ವಲ್ಪ ಸಕ್ಕರೆ. ಓಕೆ, ಇದು ಸ್ವಲ್ಪ ಸಿಹಿ ಇರೋದ್ರಿಂದ ಸ್ವಲ್ಪ ಸಕ್ಕರೆ. ಓಕೆ, ಸ್ವಲ್ಪ ಬೀಟ್ ಮಾಡ್ಕೊಂಬಿಡೋಣ ಇದನ್ನ. ಓಕೆ, ಪುಡಿಂಗ್ ಟೈಪ್ ಇರುತ್ತಾ ಅಥವಾ ಇಲ್ಲ? ಪುಡ್ಡಿಂಗ್ ಎಂಟೈರ್ಲಿ ಡಿಫ್ರೆಂಟ್. ಪುಡ್ಡಿಂಗ್ ಅಂದ್ರೆ ಹಿಂಗೆ ಐಸ್ ಕ್ರೀಮ್ ತರ ಇರುತ್ತೆ, ಫ್ರಿಜ್ ಅಲ್ಲಿ ಇಟ್ಕೊಂಡು ಸ್ಕೂಪ್ ಮಾಡ್ಕೊಂಡು ತಿನ್ಬಹುದು ವಿತ್ ಐಸ್ ಕ್ರೀಮ್. ಇದು ಡಿಲೈಟ್ ಅಂದ್ರೆ ಇದನ್ನ ನಾವು ಫ್ರಿಜ್ ಅಲ್ಲಿ ಇಟ್ಟು ತಿಂದ್ರೆ, ಕೂಲ್ ಮಾಡ್ಕೊಂಡು ತಿಂದ್ರೆ ತುಂಬಾ ರುಚಿಯಾಗಿರುತ್ತೆ. ಏನ್ ಬೇಕು? ಹಂಚಿಡೋ. ಏನಕ್ಕೆ ಕೇಳ್ತಿದ್ಯಲ್ಲ? ಸ್ವಲ್ಪ ಸಣ್ಣೂರ ಮಾಡಿ ಇಟ್ಬಿಡೋಣ. ಈಗ ಮಾವಿನ ಹಣ್ಣು ರುಬ್ಬಿರೋ ಮಾವಿನ ಹಣ್ಣಿಗೆ ಒಂಚೂರು ಸಕ್ಕರೆ ಹಾಕಿದೀವಿ. ಒಂದ್ ಸ್ಪೂನ್ ಕೊಡು. ಹಾಗಳಪ್ಪ. ಈಗ ಕ್ರೀಮ್. ಓಕೆ, ಫ್ರೆಶ್ ಕ್ರೀಮ್. ಅದತ್ರ ಬೀಳ್ತಿದ್ರೆ ಅದು ನಂಗೆ ಅದು ನೋಡಕ್ ಇಷ್ಟ. ಹೌದು, ಏನು ಜಿಪ್ನತನ ಮಾಡಬಾರ್ದು ಅಂತ. ಹೌದು. ಈಗ ಇದಿಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ವಾವ್, ಕಲರ್ ಒಂಥರ ಡಾರ್ಕ್ ಯೆಲ್ಲೋ ಇಂದ ಲೈಟ್ ಯೆಲ್ಲೋ ಆಯ್ತು. ಒಂದ್ ಕಡೆ ಇಟ್ಬಿಡೋಣ. ಓಕೆ, ಈ ಕಡೆ ಇಟ್ಬಿಟ್ಟು ಇನ್ನೊಂದು ಕೆಲಸ ಏನ್ ಗೊತ್ತಾ? ಇನ್ನೊಂದು ಕೆಲಸ ಏನು? ಬ್ರೆಡ್ನ ಪೀಸಸ್ ಮಾಡ್ಕೋಬೇಕು. ಪೀಸಸ್? ಎಕ್ಸಾಕ್ಟ್ಲಿ. ಅದು ಡಿಸೈನ್ ಕಟ್ ಮಾಡ್ತಾರಪ್ಪ ಇವರು. ಮತ್ತೆ ಏನ್ ಮಾಡಿದ್ರು ಚೆನ್ನಾಗಿರ್ಬೇಕು. ಟ್ರಯಾಂಗಲ್. ಓಕೆ, ಈ ಸ್ಯಾಂಡ್ವಿಚ್ಗೆ ಆಗತ್ತಲ್ಲ ಲಾಸ್ಟಲ್ಲಿ. ಸ್ಯಾಂಡ್ವಿಚ್ ಬ್ರೆಡ್. ಹೌದು, ಹಂಗೆ. ಬಟ್ ಬ್ರೆಡ್ಗೂ ಮ್ಯಾಂಗೋಗೂ ಏನು ಕನೆಕ್ಷನ್ ಅನ್ನೋ ಆ ಕಾಂಬಿನೇಷನ್ ಅದು ಹೆಂಗಿರುತ್ತೆ ಅಂತ ಒಂಥರ ನನಗೆ ಇಮ್ಯಾಜಿನೇ ಮಾಡ್ಕೊಳಕ್ ಆಗ್ತಾ ಇಲ್ಲ. ಚೂರು ಸ್ಪೂನ್ ಕೊಡೋ. ಬೆಣ್ಣೆ ಹಚ್ಚಬೇಕು ಇವಾಗ. ಓಕೆ, ನೀನು ಒಂಚೂರು ಬೆಣ್ಣೆ ಹಚ್ತೀಯಾ? ಹಚ್ತೀನಿ. ಹಚ್ಚೋದೇನು ಹೇಳ್ಕೊಡೋದೇ ಬೇಡ ನಮ್ಮ ಹುಡುಗಿಗೆ. ಅದು ನಮಗೆ ಕರಗತ್ತಾಗ್ಬಿಟ್ಟಿದೆ. ಚೂರು ಬೆಣ್ಣೆ ತಗೋ. ಅಯ್ಯೋ, ಸಾಫ್ಟ್ ಆಗಿದೆ. ಎರಡು ಕಡೆನೂ ಜಾಸ್ತಿ ಏನು ಬೇಡ, ಚೂಚೂರೆ. ನೋಡ, ಎರಡು ಕಡೆ ಹಿಂಗೆ ಹಚ್ಬಿಟ್ಟು ಇದನ್ನ ಟೋಸ್ಟ್ ಮಾಡಿಬಿಟ್ಟು ಆಮೇಲೆ ಹೇಳ್ತೀನಿ ಮುಂದಿನ ಕಾರ್ಯಕ್ರಮ. ಆಮೇಲೆ ನಮ್ದು. ಓಕೆ, ಹಿಂಗೆ ಟೋಸ್ಟ್ ಮಾಡಕ್ಕೆ ಇಟ್ಬಿಡೋಣ. ಹಂಗೆ ಒಬ್ಬರೇ ಮಾಡೋದ್ಕಿಂತ ಇಬ್ರಿಬ್ರು ಮಾಡಿದ್ರೆ ಕೆಲಸ ಆಗುತ್ತೆ. ಕೆಲಸನೂ ಬೇಗ ಆಗುತ್ತೆ. ಆಮೇಲೆ ಮಾಡಿರೋದಕ್ಕೆ ಗೊತ್ತೇ ಆಗೋದಿಲ್ಲ. ಹೌದು. ಮೈಲ್ಡಾಗಿ ರೋಸ್ಟ್ ಮಾಡ್ಕೋಬೇಕಾ? ಮೈಲ್ಡಾಗಿ ರೋಸ್ಟ್ ಮಾಡಬೇಕು. ಓಕೆ, ಇದು ಸ್ವಲ್ಪ ರೋಸ್ಟ್ ಆಗಬೇಕಾ? ಹೌದು, ಇದು ರೋಸ್ಟ್ ಆಗಬೇಕು. ಓಕೆ ವೀಕ್ಷಕರೇ, ನಾವು ಹಾಕಿರೋ ಬ್ರೆಡ್ ಸ್ಲೈಸಸ್ ಒಂದು ಸ್ವಲ್ಪ ರೋಸ್ಟ್ ಆಗಬೇಕಂತೆ. ರೋಸ್ಟ್ ಆಗೋ ಹೊತ್ತಿಗೆ ನಾವು ಒಂದು ಸಣ್ಣ ಬ್ರೇಕ್ ತೊಗೊಂಡು ಬಂದ್ಬಿಡೋಣವಾ? ಸೊ ಮಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ವಿರಾಮ. ವೆಲ್ಕಮ್ ಬ್ಯಾಕ್ ಟು ಮಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ. ನಮ್ಮ ಡಾರ್ಲಿಂಗ್ ಪ್ರತಿಮಾ ಅವರ ಮ್ಯಾಂಗೋ ಡಿಲೈಟ್ ರೆಡಿ ಆಗ್ತಾ ಇದೆ, ಟೋಸ್ಟ್ ಆಗ್ತಾ ಇದೆ. ಒಂಥರ ಬೆಣ್ಣೆ ಮತ್ತೆ ಬ್ರೆಡ್ ಇಂದು ಘಮ ಹೊಡಿತಾ ಇದೆ. ಇರ್ರೆಸಿಸ್ಟಿಬಲ್ ಅನಿಸ್ತಾ ಇದೆ ಒಂಥರ. ಎಷ್ಟು ನಾಜೂಕಾಗಿ ಎಷ್ಟು ಫಾಸ್ಟ್ ಆಗಿ ಮಾಡ್ತೀರಪ್ಪ. ಈಗ ಇದು ಇಷ್ಟ ಆಗಿದೆಲ್ಲ ರೋಸ್ಟ್ ಆಗ್ಬೇಕಿದು. ಯಾಕಂದ್ರೆ ಕ್ರಿಸ್ಪ್ ಇರುತ್ತಲ್ಲ, ನಾವು ಅದ್ದದ್ಮೇಲೆ ಅದು ಇದಾಗ್ಬಿಡತ್ತೆ, ಮೆತ್ತಗಾಗ್ಬಿಡತ್ತೆ. ಏನು ಅಂತ ನೆಕ್ಸ್ಟ್ ಸ್ಟೆಪ್ ಹೇಳ್ತೀನಿ. ಈಗ ರಸಮಲೈನ ನಾವು ಹಾಲಲ್ಲಿ ಅದ್ದಾಗ ಏನಾಗುತ್ತೆ, ಸಾಫ್ಟ್ ಇರುತ್ತೆ. ಹೌದು, ಇದು ಇನ್ನೊಂದು ಥರ ವಿಭಿನ್ನವಾಗಿರುತ್ತೆ. ಇದನ್ನ ನಂಗೊಂದು ಐಡಿಯಾ ಬಂತು, ಬಟ್ ನಾ ಹೇಳಲ್ಲ. ಗೊತ್ತಾಯ್ತಾ? ಹೊರಟೋಗುತ್ತೆ. ಕಾಯ್ತಾ ಇರಿ, ಹೇಳ್ತೀವಿ ಒಂದು ಸ್ವಲ್ಪ ಹೊತ್ತು. ಇದಾಗಿದೆ. ಇದು ಆಗಿದೆಯಾ? ಅದಾಯ್ತು ಅಂದರೆ ನಮಗೆ ರೆಡಿ ಆಯಿತು ಅಂತ. ಹೌದು, ಸವಿಯಲು ಸಿದ್ಧ. ಎಕ್ಸಾಕ್ಟ್ಲಿ. ಹಾಕಿ ಇವಾಗ ಇದ್ರ ಕೆಲಸ ಆಯ್ತು. ಕೊಡಿಗಾದ ಈಗ ಕ್ರಿಸ್ಪ್ ಆಗಿದೆಯಲ್ಲ, ಇದನ್ನ ಹೀಗೆ ಮಾಡಬೇಕು. ಅಯ್ಯಯ್ಯೋ, ನೋಡು, ಇದೇನು ಗೊತ್ತಾ, ಚಿಲ್ಲಾಗಿ ತಿನ್ನಕ್ಕೆ ಚೆನ್ನಾಗಿರುತ್ತೆ ಇದು. ಹೌದು, ಬಟ್ ಟೋಸ್ಟ್ ಮಾಡೋ ಅವಶ್ಯಕತೆ ಏನು? ಬೆಣ್ಣೆ ಹಸಿ. ಇವಾಗ ನೀನು ಹಸಿ ತರಕಾರಿ ತಿಂತೀಯಾ? ಇಲ್ಲ, ತಿನ್ಬೋದು, ಬಟ್ ಯಾವಾಗ್ಲೂ ತಿನ್ನಲ್ಲ. ಯಾವಾಗ್ಲೂ ತಿನ್ನಲ್ಲ ತಾನೆ. ಇದು ಹಾಗೆ. ಇದು ಬೆಣ್ಣೆಯಲ್ಲಿ ರೋಸ್ಟ್ ಮಾಡಿದ್ರೇನೆ ಚೆನ್ನಾಗಿರೋದು.
ಓಕೆ, ಆ ಬೆಣ್ಣೆಗೋಸ್ಕರ ಯು ಹ್ಯಾವ್ ಟು ಟೋಸ್ಟ್ ಯುವರ್ ಬ್ರೆಡ್ ಅಂತ. ಎಕ್ಸಾಕ್ಟ್ಲಿ. ಓಕೆ. ರಸಾಯನ ತಿಂತೀನಿ ಬೇಜಾರದವ್ರಿಗೆ. ಇವಾಗ ನೀವು ಅಷ್ಟು ಡಿಪ್ ಮಾಡಿ ಕೊಡೋದಂಗ ಕಾಯ್ಬೇಕಾ? ಕಾಯಲೇಬೇಕು. ಇಫ್ ಯು ವಾಂಟ್ ಸಮಥಿಂಗ್ ಗುಡ್ ಯು ವಿಲ್ ಹ್ಯಾವ್ ಟು ವೆಯ್ಟ್. ಅಯ್ಯೋ, ಈ ರೇಂಜ್ ಕಾಯ್ಸದ ನೋಡಿ, ಏನೇ ಮಾಡಿದ್ರು ಅಚ್ಚುಕಟ್ಟಾಗೆ ತೃಪ್ತಿಯಾಗಿರ್ಬೇಕು ಮಾಡಿದ್ರು. ಹೌದಲ್ವಾ? ಹೌದು, ಬಟ್ ನಮಗೆ ಈ ವೇಟಿಂಗ್ ಪೀರಿಯಡ್ ಜಾಸ್ತಿ ಆಗಿ ಹೋಗ್ತದೆ ಯಾಕೋ ಬರ್ತಾ ಬರ್ತಾ. ಅದೊಳ್ಳೆ ಕ್ರಿಸ್ಮಸ್ ಟ್ರೀ ಥರ ದುಡ್ಡಿನ. ಎಕ್ಸಾಕ್ಟ್ಲಿ, ಹಾಗೆ ಕಾಣುತ್ತೆ ನೋಡ್ಬೇಕಾರೆ. ಈಗ ಇದು ಮಾಡ್ಬೇಕಾರೆ ನಿಂಗೆ ಇನ್ನೊಂದು ಟಿಪ್ ಹೇಳ್ತೀನಿ. ಹೇಳಿ, ವಾಟ್ ಆರ್ ಯು ವೇಟಿಂಗ್ ಫಾರ್? ಹೇಳಿ. ಈಗ ಈರುಳ್ಳಿ ಸಾಮಾನ್ಯವಾಗಿ ಬಿ ಪಿ ಇರುತ್ತಲ್ಲ, ಬಿ ಪಿ ಇದ್ದವರಿಗೆ ಹಸಿ ಈರುಳ್ಳಿ, ಎಷ್ಟು ಹಸಿ ಈರುಳ್ಳಿ ತಿಂತಾರೋ ಅಷ್ಟು ಒಳ್ಳೇದು. ಬಿ ಪಿಗೆ, ಕೊಲೆಸ್ಟ್ರಾಲ್ಗೆ, ಆಮೇಲೆ ಪೈಲ್ಸ್ ಇದ್ದವ್ರಿಗಂತೂ ತುಂಬಾ ಒಳ್ಳೇದು. ಹಸಿ ಈರುಳ್ಳಿ ತಿನ್ಲೇಬೇಕು. ಅದೊಂಚೂರು ಖಾರ ಇರುತ್ತಲ್ವಾ? ಇಲ್ಲ, ಅಷ್ಟು ಖಾರ ಆಗೋದಿಲ್ಲ, ಬಟ್ ಇಟ್ ಈಸ್ ವೆರಿ ಗುಡ್ ಫಾರ್ ದಟ್. ಆಮೇಲೆ ಮೂಲಂಗಿ, ಮೂಲಂಗಿ ಪೈಲ್ಸ್ಗೆ ಮೂಲಂಗಿ ಒಳ್ಳೇದು ಅಂತ ಕೇಳ್ಪಟ್ಟಿದ್ದೆ. ಬಟ್ ಹಸಿ ಈರುಳ್ಳಿನೂ ತಿನ್ಬೇಕು. ಓಕೆ. ಇಟ್ ಕಂಟ್ರೋಲ್ಸ್ ಬಿ ಪಿ ಆಲ್ಸೋ, ಬಿ ಪಿ ಆ್ಯಂಡ್ ಕೊಲೆಸ್ಟ್ರಾಲ್. ನಮ್ಮ ತರಕಾರಿಗಳಲ್ಲಿ ನಾನಾ ರೀತಿಯ ವಿವಿಧವಾಗಿರುವಂಥ ಇದು ಮೆಡಿಸಿನಲ್ ವ್ಯಾಲ್ಯೂಸ್ ತುಂಬಾನೇ ಇದೆ, ನಮ್ಗೆ ಗೊತ್ತಾಗೋದಿಲ್ಲ ಅಷ್ಟೇ ಅದನ್ನ. ಹೌದು. ಪಪಾಯ ಗೊತ್ತಲ್ವಾ? ಪಪಾಯನಲ್ಲಿ ನಾವು ಒಳಗಡೆ ಬಿಡಿಸ್ತಾ ಒಂಥರ ಬಿಳಿ ಬೀಜಗಳು ಕಾಣುತ್ತೆ ನೋಡಿ, ಕರಿ ಬೀಜ ಅಲ್ಲ, ಪಪಾಯದೊಳಗೆ ಎಳೆ ಬೀಜ. ಯೂಶಲಿ ಅದನ್ನ ಎಸ್ಬಿಡ್ತೀವಿ, ಬಟ್ ಇದನ್ನ ಹೆರ್ದ್ಬಿಟ್ಟು ಮುಖಕ್ಕೆ ಹಚ್ಕೊಂಡ್ರೆ ತುಂಬಾ ಒಳ್ಳೇದು, ಸಖತ್ ಗ್ಲೋ ಬರುತ್ತೆ ಸ್ಕಿನ್. ಹೌದು, ಕರೆಕ್ಟ್. ನಾನು ಮಾಡ್ತಿದ್ದೆ ಮುಂಚೆ. ಬಾಳೆಹಣ್ಣಿನ ಸಿಪ್ಪೆ ಇದೆಯಲ್ಲ, ಪಚ್ಚಬಾಳೆಹಣ್ಣು ಸಿಪ್ಪೆ, ಅದ್ರೊಳಗೆ ಪಲ್ಪ್ ಅಂಶ ಇರುತ್ತೆ, ಅದು ಅಷ್ಟೇ. ಸುಮ್ಮನೆ ಹಿಂಗೆ ಹಚ್ಕೊಳ್ಳೋದ? ಅದು ಅಷ್ಟೇ. ಯಾವ ಹಣ್ಣು ಯಾವ ತರಕಾರಿ ಹಚ್ಚಿದ್ರು ಸ್ಕಿನ್ನಿಗೂ ಒಳ್ಳೇದೇನೆ, ತಿಂದ್ರಂತೂ ಇನ್ನೂ ಒಳ್ಳೇದು. ಪೌಷ್ಟಿಕಾಂಶ ಜಾಸ್ತಿ. ಅದು ಸಿಪ್ಪೆ ಇಲ್ಲಪ್ಪ, ತರಕಾರಿ. ಈಗ ಆಹಾ, ರೆಡಿ ಆಗಿದೆ ನಮ್ಮ ಕ್ರಿಸ್ಮಸ್ ಟ್ರೀ. ಅಯ್ಯೋ, ಅದಕ್ಕೊಂದು ಬೊಟ್ಟಿಟ್ಟಂಗಿದೆ ಅದು. ಮತ್ತೆ ಆಹಾ, ಇವಾಗ ನಾನು ಒಂದೊಂದೇ ತೆಕ್ಕೊಂಡು ತಿನ್ನೋದು ಹೆಂಗೆ? ಒಟ್ಟಿಗೆ ಇದ್ರೆ ಯಮ್. ಓಹೋ, ನೋಡ್ರೆ, ಏನೇ ಕೊಟ್ರು ಅಲಂಕಾರ ಚೆನ್ನಾಗಿರ್ಬೇಕು ಅಲ್ವಾ? ಖಂಡಿತ. ಮನೇಲಿಗೆಲ್ಲ ತೋರಿಸ್ಬಿಟ್ಟು ಆಮೇಲೆ ಆಸೆ ಹುಟ್ಟಿಸಿ ಆಮೇಲೆ ಮಾಡ್ತೀನಿ. ಇದ್ದಂತೂ ನನ್ಗೆ ಅದಕ್ಕಿಂತ ಟೆಂಪ್ಟಿಂಗ್ ಆಗಿ ಕಾಣ್ತಾ ಇದೆ. ಕ್ರಿಸ್ಮಸ್ ಟ್ರೀ ಇಸ್ ರೆಡಿ. ಸೊ ಇದನ್ನ ಸ್ಪೂನ್ ಅಂತೀವಿ. ಹೌದಾ? ಹಂಗೆ ತಿಂದ್ರೆ ಕೈಯೆಲ್ಲ ಆಡಿಸ್ಕೊಳ್ತೀಯಾ? ಪರವಾಗಿಲ್ಲ, ಹಂಗೆ ತಿಂತಿದ್ದೆ. ದೊಡ್ಡ ಸ್ಪೂನ್ ತಗೊಂಡೆ, ಅದಕ್ಕೆ ತಿಲ್ಲ. ರೆಡಿನಾ? ಆಗತ್ತಾ? ಕಟ್ ಮಾಡಕ್ ಆಗತ್ತಾ ನೋಡು, ಇಲ್ಲಾಂದ್ರೆ ಕೈಯಲ್ಲೇ ಎತ್ಕೊಂಡು ತಿನ್ನೋದು ಹಿತ ಅಂತೀಯ? ಹೌದು, ಬೇಡಪ್ಪ, ನನ್ಗೆ ರಿಸ್ಕಿ ಬೇಡ. ನನ್ ಹಿಂಗೆ ಅಯ್ಯೋಯ್ಯೋ, ನನ್ನ ಮೂತಿಯಲ್ಲಿ ಆಗದೀಗ. ವಾವ್, ಈಗ ಗೊತ್ತಾಯ್ತು ಯಾಕೆ ಬ್ರೆಡ್ ಟೋಸ್ಟ್ ಮಾಡೋದ್ರಿಂದ. ಒಂಥರ ಕ್ರಿಸ್ಪಿ ಆಗಿದೆ, ಮತ್ತೆ ಆ ಬೆಣ್ಣೆ ಫ್ಲೇವರ್ ಇರುತ್ತೆ. ಹೋ, ಯಾವಂಗರು ಕಂಡಿಡಿದಿದ್ದೀನಿ ನಾನೇ ಒಂಥರ ಇನ್ವೆನ್ಷನ್. ನಿಜವೂ ಮ್ಯಾಚ್ ಮಾಡಿದ್ದು. ಎಲ್ಲಿಂದನೂ ಕಲ್ತಿದ್ದಲ್ವಾ ಇದು? ನೀವೇ ತೋಚ್ಕೊಂಡು ಮಾಡಿದ್ದ? ಫಸ್ಟ್ ಬರೀ ಕಂಡೆನ್ಸ್ಡ್ ಮಿಲ್ಕ್ ಹಾಕಿದೆ, ಆಮೇಲೆ ಕ್ರೀಮ್ ಹಾಕಿದೆ, ಎನ್ಹಾನ್ಸ್ ಆಗೋಕ್ಕೆ ಎಲ್ಲ ಮೆತ್ಕೊಂಡಿದ್ದೆ. ಸಾರಿ ವೀಕ್ಷಕರೇ, ಸಾರಿ, ನನಗೆ ಇಂಥವೆಲ್ಲ ಸ್ವಲ್ಪ ನಾಜೂಕಾಗಿ ತಿನ್ನೋಕೆ ಬರೋಲ್ಲ. ಸೂಪರಾಗಿದೆ. ಇದನ್ನು ಹೇಗೆ ಮಾಡೋದು ಅಂತ ಒಂದ್ಸಲ ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ನಾನು ಅಷ್ಟು ಕೈ ತೊಳ್ಕೊಂಡು ಬಂದ್ಬಿಡ್ತೀನಿ. ಡೆಲಿಷಿಯಸ್ ಮ್ಯಾಂಗೋ ಡಿಲೈಟ್ ಮಾಡುವ ವಿಧಾನ: ಒಂದು ಪಾತ್ರೆಗೆ ರುಬ್ಬಿರುವ ಮಾವಿನ ಹಣ್ಣು, ಸಕ್ಕರೆ, ಕ್ರೀಮ್, ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಚೆನ್ನಾಗಿ ಮೊಗಚಬೇಕು. ನಂತರ ಒಂದು ಕಾವಲಿ ಮೇಲೆ ಬ್ರೆಡ್ ಅನ್ನು ತ್ರಿಭುಜಾಕಾರವಾಗಿ ಕತ್ತರಿಸಿಕೊಂಡು ಎರಡೂ ಕಡೆ ಬೆಣ್ಣೆಯನ್ನು ಸವರಿ ಹೆಂಚಿನ ಮೇಲೆ ಕಾಯಿಸಿಕೊಳ್ಳಬೇಕು. ಕಾದಿರುವ ಬ್ರೆಡ್ ಅನ್ನು ಮಾವಿನ ಹಣ್ಣಿನ ಮಿಶ್ರಣದಲ್ಲಿ ಎರಡೂ ಕಡೆ ಅದ್ದಿ ಚರೆಯೊಂದಿಗೆ ಅಲಂಕರಿಸಿದರೆ ಮ್ಯಾಂಗೋ ಡಿಲೈಟ್ ಸವಿಯಲು ಸಿದ್ಧ.
ಯಮ್ಮಿ ಡೆಸಿಕೇಟೆಡ್ ಕೋಕೋನಟ್ ಲಡ್ಡು, ಡೆಲಿಷಿಯಸ್ ಮ್ಯಾಂಗೋ ಡಿಲೈಟ್ ತಿಂದಮೇಲೆ ನನಗಂತೂ ಮಾತೇ ಹೊರಡ್ತಾ ಇಲ್ಲ. ಸೀದಾ ನಾನು ಇಲ್ಲಿಂದ ಮನೆಗೆ ಹೋಗ್ತೀನಿ, ಒಂದು ರೌಂಡ್ ಒಳ್ಳೆ ನಿದ್ದೆ ಮಾಡ್ತೀನಿ. ಊಟನೂ ಬೇಡ, ಅಷ್ಟು ಹೆವಿ ಆಗೋಯ್ತು 2 ಸ್ವೀಟ್ಸ್ ತಿಂದು. ಸೊ ನೀವು ಖಂಡಿತ ಮನೇಲಿ ಎಲ್ಲ ಈ ಡಿಶಸ್ನ ಟ್ರೈ ಮಾಡಿ, ಸೂಪರಾಗಿ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಾನು ನಿಮಗೆ ಕೊಡ್ತೀನಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಮಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರಿಲಾ ಸೋಯಾ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.